ಭವಾನಿ ರೇವಣ್ಣಗೆ ಮಧ್ಯಂತರ ಜಾಮೀನು ಮಂಜೂರಾಗಿದೆ. ಕಿಡ್ನಾಪ್ ಕೇಸ್ನಲ್ಲಿ ಭವಾನಿಗೆ ಮಧ್ಯಂತರ ಜಾಮೀನು ಮಂಜೂರಾಗಿದೆ. ಮಧ್ಯಾಹ್ನ 1 ಗಂಟೆ ಒಳಗೆ ತನಿಖೆಗೆ ಹಾಜರಾಗಬೇಕು ಅಂತ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ಭವಾನಿ ರೇವಣ್ಣಗೆ. ಎಸ್ಐಟಿ ತನಿಖೆಗೆ ಸಹಕಾರ ಕೊಡಿ ಅಂತ ಭವಾನಿಗೆ ಕೋರ್ಟ್ ಸೂಚಿಸಿದೆ. ಕೆಆರ್ ನಗರ ಕಿಡ್ನಾಪ್ ಕೇಸ್ನಲ್ಲಿ ಮಧ್ಯಂತರ ಜಾಮೀನು ಕೊನೆಗೂ ಸಿಕ್ಕಿದೆ ಭವಾನಿ ರೇವಣ್ಣ ಅವರಿಗೆ. ಹೈಕೋರ್ಟ್ ಏಕಸದಸ್ಯ ಪೀಠ ಮಧ್ಯಂತರ ಜಾಮೀನನ್ನು ಕೊಟ್ಟಿದೆ. 3 ವಾರಗಳಿಂದ ಭವಾನಿ ರೇವಣ್ಣ ನಾಪತ್ತೆಯಾಗಿದ್ದರು. ನೋಟಿಸ್ಗಳ ಮೇಲೆ ನೋಟಿಸ್ ಕೊಟ್ಟರೂ ಕೂಡ ಭವಾನಿ ರೇವಣ್ಣ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಮಧ್ಯಂತರ ಜಾಮೀನು ಕೊಡೋದಕ್ಕೆ ಎಸಿಎಂಎಂ ಕೋರ್ಟ್ ನಿರಾಕರಣೆ ಮಾಡಿತು. ಕೊನೆಗೆ ಹೈಕೋರ್ಟ್ ಮೆಟ್ಟಲೇರಿತು. ಹೈಕೋರ್ಟ್ ಕೂಡ ಒಮ್ಮೆ ನಿರಾಕರಿಸಿತು. ಈಗ ಮಧ್ಯಂತರ ಜಾಮೀನು ಲಭಿಸಿದೆ ಭವಾನಿ ರೇವಣ್ಣ ಅವರಿಗೆ. ಜೊತೆಗೆ ಕೋರ್ಟ್ ಬಂಧನ ವಾರೆಂಟ್ ಅನ್ನು ಕೂಡ ಹೊರಡಿಸಿತ್ತು. ಬಂಧನ ವಾರೆಂಟ್ನ ಬೆನ್ನಲ್ಲೇ ಈಗ ಮಧ್ಯಂತರ ಜಾಮೀನು ಸಿಕ್ಕಿದೆ ಭವಾನಿ ರೇವಣ್ಣ ಅವರಿಗೆ. ಎಸ್ ಕೆ ಮಂಜುನಾಥ್ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಎಸ್ ಕೆ ಮಂಜುನಾಥ್, ಒಂದು ಕಡೆ ಭವಾನಿ ರೇವಣ್ಣ ಅವರ ವಿರುದ್ಧ ಈ ಅರೆಸ್ಟ್ ವಾರೆಂಟ್ ಕೂಡ ಇತ್ತು. ಈಗ ಅವರಿಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ. ಯಾವ ಗ್ರೌಂಡ್ಸ್ ಮೇಲೆ ಅಂತ ಇದು? ಹೊಸದೇ ಕೆಆರ್ ನಗರ ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಲೆ ಮುರಿಸಿಕೊಂಡಿದ್ದಂತ ಭವಾನಿ ರೇವಣ್ಣ ಅವರಿಗೆ ಇವತ್ತು ಹೈಕೋರ್ಟ್ನ ಏಕಸದಸ್ಯ ಪೀಠ ಒಂದು ಮಧ್ಯಂತರ ಜಾಮೀನನ್ನ ಮಂಜೂರು ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನ ಮಂಜೂರು ಮಾಡಿದ್ದಾರೆ. ಇಲ್ಲಿ ಅವರು ಹಾಕಿರ್ತಕ್ಕಂಥ ಗ್ರೌಂಡ್ಸ್ ಹೇಳೋದಾದ್ರೆ ಆಕೆಗೆ ಒಂದು ಅನಾರೋಗ್ಯ ಕಾಡ್ತಾ ಇರ್ತಕ್ಕಂಥದ್ದು, ಜೊತೆಗೆ ಅದರಲ್ಲಿ ಯಾವುದೇ ರೀತಿಯಾಗಿ FIR ನಲ್ಲಿ ಆಕೆಯನ್ನ ಆರೋಪಿಯನ್ನಾಗಿ SIT ತಂಡ ತೋರಿಸಿಲ್ಲ. ಉಳಿದಂತೆ ಸ್ವಲ್ಪ ಮಟ್ಟಿಗೆ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮನವಿಯನ್ನ ಭವಾನಿ ರೇವಣ್ಣ ಅವರ ಪರ ವಕೀಲರು ಮನವಿ ಮಾಡ್ಕೊಂಡಿದ್ರು. ಆ ಆಧಾರದ ಮೇಲೆ ಏನು ಯಾವುದೇ ರೀತಿಯಾದಂತಹ ಸೆಕ್ಷನ್ಗಳನ್ನ ಭವಾನಿ ರೇವಣ್ಣ ವಿರುದ್ಧ FIR ನಲ್ಲಿ ದಾಖಲು ಮಾಡಿಲ್ಲ. ಜೊತೆಗೆ ನೋಟಿಸ್ ಅನ್ನು ಸಹ ಸ್ಪಷ್ಟವಾಗಿ ಇಂತಹದ್ದೇ ಕಾರಣಕ್ಕಾಗಿ ನೋಟಿಸ್ ಅನ್ನ ಕೊಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ಉಲ್ಲೇಖ ಮಾಡಿಲ್ಲ. ಹೀಗಾಗಿ ಬಂಧನದ ಭೀತಿಯಿಂದ ನಮ್ಮ ಕಕ್ಷಿದಾರರು ಇದ್ದಾರೆ ಅನ್ನೋ ಒಂದು ಮನವಿಯನ್ನ ಮಾಡಿಕೊಂಡು ನಾವು ಅದನ್ನು ಹೊರತುಪಡಿಸಿದ್ರೆ SIT ತನಿಖೆಗೆ ಬೇಕಾದ ಎಲ್ಲ ಅಗತ್ಯ ಇರತಕ್ಕಂಥ ಸಂದರ್ಭಗಳಲ್ಲಿ ನಾವು ಹಾಜರಾಗ್ತೇವೆ, ತನಿಖೆಗೆ ಸಂಪೂರ್ಣವಾದಂತಹ ಬೆಂಬಲವನ್ನ ಸಹಕಾರವನ್ನ ಕೊಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಭವಾನಿ ರೇವಣ್ಣ ಅವರ ಪರ ವಕೀಲರು ಕೋರ್ಟ್ಗೆ ಒಂದು ಮನವಿಯನ್ನ ಸಹ ಮಾಡಿದ್ರು. ಆ ಮನವಿಯನ್ನ ಪುರಸ್ಕರಿಸಿದಂತ ಹೈಕೋರ್ಟ್ನ ಏಕಸದಸ್ಯ ಪೀಠ ಕೆಲವೊಂದು ಕಂಡೀಷನ್ಗಳನ್ನ ಭವಾನಿ ರೇವಣ್ಣ ಅವರಿಗೆ ವಿಧಿಸಿ ಒಂದು ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನ ಮಂಜೂರು ಮಾಡಲಾಗಿದೆ. ಅದರಲ್ಲಿ ಮಧ್ಯಾಹ್ನ 1 ಗಂಟೆಗೆ SIT ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಬೇಕು. ಸಂಜೆ 5 ಗಂಟೆ ನಂತರ ಆಕೆಯನ್ನ ಯಾವುದೇ ಕಾರಣಕ್ಕೂ SIT ಕಚೇರಿ ಬಳಿ ಇಟ್ಕೊಬಾರ್ದು ಅಂತಕ್ಕಂಥ ಸೂಚನೆಯನ್ನ SIT ಅಧಿಕಾರಿಗಳು ಕೊಟ್ಟಿದ್ದಾರೆ. 1 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನ ಭವಾನಿ ರೇವಣ್ಣ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಅದನ್ನ ಹೊರತುಪಡಿಸಿದ್ರೆ ಕೆಆರ್ ನಗರದ ಕಡೆ ಏನು ಅವರ ಪತಿ ರೇವಣ್ಣ ಅವ್ರಿಗೆ ಏನು ಕಂಡೀಷನ್ ಅನ್ನ ಹಾಕಿದ್ರು ಅದೇ ಕಂಡೀಷನ್ ಅನ್ನ ಭವಾನಿ ರೇವಣ್ಣ ಅವ್ರಿಗೂ ಸಹ ಕೋರ್ಟ್ ವಿಧಿಸಿರ್ತಕ್ಕಂಥದ್ದು. ಕೆಆರ್ ನಗರ ಸಂತ್ರಸ್ತೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಆರ್ ನಗರ ತಾಲೂಕಿಗೆ ಯಾವುದೇ ಕಾರಣಕ್ಕೂ ಪ್ರವೇಶ ಮಾಡುವಂತ ಇಲ್ಲ. ಜೊತೆಗೆ ಕೆಲವೊಂದು ಸಾಕ್ಷಿಗಳಿರ್ಬೋದು ಅಥವಾ ಈ ಪ್ರಕರಣದಲ್ಲಿ ಕೇಳಿ ಬಂದಿರತಕ್ಕಂತ ವ್ಯಕ್ತಿಗಳಿರ್ಬೋದು, ಅಂತಹ ವ್ಯಕ್ತಿಗಳ ಮೇಲೆ ಯಾವುದೇ ರೀತಿಯಿಂದ ಪ್ರಭಾವವನ್ನ ಈಗ ಷರತ್ತನ್ನ ಹಾಕಿದೆ ಕೋರ್ಟು. 1 ಗಂಟೆ ನಂತರದಲ್ಲಿ ಅಥವಾ ಇವತ್ತು ಅವರು ವಿಚಾರಣೆಗೆ ಹಾಜರಾಗದೆ ಹೋದ್ರೆ ಮತ್ತೇನು? ವಾಟ್ ನೆಕ್ಸ್ಟ್? ಇಲ್ಲಿ ಬಲವಂತದ ಕ್ರಮವನ್ನು ಸಹ ಕೈಗೊಳ್ಳಬಾರದು ಅಂತಕ್ಕಂಥ ಒಂದು ಸೂಚನೆಯನ್ನ SIT ತಂಡಕ್ಕೆ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥದ್ದು ವಾಸುದೇವ್. ಯಾಕೆಂತಂದ್ರೆ ಈಗಾಗಲೇ ಆ ಒಂದು ಕಡೆ ಅವರ ನಿರೀಕ್ಷಣಾ ಜಾಮೀನು ಜನಪ್ರತಿನಿಧಿಗಳ ಕೋರ್ಟ್ ನಲ್ಲಿ ವಜಾಗಿತ್ತು. ಆದ್ರೆ ಇವತ್ತು ಮಂಡಿಸಿದಂತ ವಾದ ಮತ್ತೆ SIT ಅಧಿಕಾರಿಗಳು ಏನು ಇಟ್ಟಂತ ಆಕ್ಷೇಪಣೆ ಇವೆಲ್ಲವನ್ನು ಮತ್ತೆ ಸಂಪರ್ಕ ಮಾಡ್ತೀನಿ, ಮತ್ತೆ ಮಾತಾಡಿಸ್ತೀನಿ. ತಮ್ಮ ಹತ್ರ ಒಂದು ಅಪ್ಡೇಟ್ ಇದೆ. ಭವಾನಿ ರೇವಣ್ಣಗೆ 1.5 ಗಂಟೆಯ ಡೆಡ್ ಲೈನ್ ಇದೆ. ಆಗಲೇ ನಾವು ಮಾತಾಡ್ತಾ ಇದ್ದೆ, 1.5 ಗಂಟೆ ಡೆಡ್ ಲೈನ್ ಇದೆ. 1 ಗಂಟೆ ಒಳಗಾಗಿ ಅವರು ವಿಚಾರಣೆಗೆ ಹಾಜರಾಗಬೇಕು. SIT ಎದುರು ಹಾಜರಾಗೋದಕ್ಕೆ ಸೂಚನೆ ಕೊಡಲಾಗಿದೆ. ಮಧ್ಯಾಹ್ನ 1 ಗಂಟೆ ಒಳಗೆ ತನಿಖೆಗೆ ಹಾಜರಾಗಿ ಅಂತ ಸೂಚನೆ ಕೊಡಲಾಗಿದೆ. ಬಟ್ ಅಲ್ಲಿ ಇನ್ನೊಂದು ಕಂಡೀಷನ್ ಇದೆ. SIT ಯಾವುದೇ ಬಲವಂತದ ಕ್ರಮ ತೆಗೆದುಕೊಳ್ಳುವ ಹಾಗಿಲ್ಲ. 3 ವಾರಗಳಿಂದ ಭವಾನಿ ರೇವಣ್ಣ ನಾಪತ್ತೆಯಾಗಿದ್ರು. ಈಗ ಮಧ್ಯಂತರ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ. ಅಜ್ಞಾತ ಸ್ಥಳದಲ್ಲಿದ್ದಾರೆ ಭವಾನಿ ರೇವಣ್ಣ. ಭವಾನಿ ರೇವಣ್ಣಗೆ ನೀವು 1 ಗಂಟೆ ಒಳಗಾಗಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಒಂದು ಡೆಡ್ ಲೈನ್ ಅನ್ನು ಕೂಡ ಕೋರ್ಟ್ ಕೊಟ್ಟಿದೆ ವಿತ್ ಮಧ್ಯಂತರ ನಿರೀಕ್ಷಣಾ ಜಾಮೀನು. ಆದರೆ ಅದರ ಜೊತೆಗೆ ಒಂದಷ್ಟು ಕಂಡೀಷನ್ಸ್ಗಳನ್ನು ಹಾಕಿದೆ. ಆ ಕಂಡೀಷನ್ಸ್ನಲ್ಲಿ ಬಲವಂತದ ಯಾವುದೇ ಕ್ರಮಗಳನ್ನು SIT ತೆಗೆದುಕೊಳ್ಳಬಾರದು ಅನ್ನೋದು ಕೂಡ ಇದೆ. ಮಂಜುನಾಥ್ ನಮ್ಮ ಜೊತೆ ಮತ್ತೆ ಜಾಯ್ನ್ ಆಗ್ತಾ ಇದ್ದಾರೆ. ಕಂಟಿನ್ಯೂ ಮಂಜುನಾಥ್, ಆಗಲೇ ಮಾತಾಡ್ತಾ ಇದ್ರಿ. ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೆ ಅವ್ರನ್ನ ಸಂಪರ್ಕ ಮಾಡೋಣ. ಆಗಲೇ ಹೇಳ್ತಾ ಇದ್ರು ಮಂಜುನಾಥ್,
ಈ 1 ಗಂಟೆ ಒಳಗಾಗಿ ಡೆಡ್ಲೈನ್ ಸಿಕ್ಕಿರೋದು ಒಂದು, ಅದರ ಜೊತೆಗೆ ಯಾವುದೇ ಬಲವಂತದ ಕ್ರಮಗಳನ್ನು ತೆಗೆದುಕೊಳ್ಳಬಾರದು ಅಂತ ಮತ್ತೊಂದು ಷರತ್ತನ್ನು ಹಾಕಿದೆ ಕೋರ್ಟ್. ಹಾಗಾಗಿ SIT ಅವರನ್ನ ಬಂಧನ ಮಾಡೋದಾಗಿರಲಿ, ವಿಚಾರಣೆಗೆ ಬರದೇ ಹೋದಂಥ ಸಂದರ್ಭದಲ್ಲಿ ಅವ್ರನ್ನ ಬಂಧಿಸೋದಾಗಿರಲಿ, ಈ ಥರದ ಬಲವಂತದ ಕ್ರಮಗಳನ್ನು ತೆಗೆದುಕೊಳ್ಳುವ ಹಾಗಿಲ್ಲ. ಯಾವ ಗ್ರೌಂಡ್ಸ್ ಅಂತ ಕೇಳಿದಾಗ FIRನಲ್ಲಿ ಭವಾನಿ ರೇವಣ್ಣ ಅವರ ಹೆಸರು ಎಲ್ಲೂ ಉಲ್ಲೇಖ ಆಗಿಲ್ಲ ಇಡೀ ಕೇಸ್ಗೆ ಸಂಬಂಧಪಟ್ಟ ಹಾಗೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಮಧ್ಯಂತರ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ. ಮಂಜುನಾಥ್ ಮತ್ತೆ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಆಗಲೇ ನೀವು ಮಾತಾಡ್ತಾ ಇದ್ರಿ, ಕಂಟಿನ್ಯೂ. ಅದೇ ವಾಸುದೇವ್, ಏನು ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ಕೆಲವೊಂದು ಷರತ್ತುಗಳಲ್ಲಿ SIT ಅಧಿಕಾರಿಗಳಿಗೂ ಒಂದು ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಇವತ್ತು ಮಧ್ಯಾಹ್ನ 1 ಗಂಟೆಗೆ ಹಾಜರಾಗಬೇಕು ಅಂತ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ, ಅದು ಭವಾನಿ ರೇವಣ್ಣ ಅವರಿಗೆ. ಆದ್ರೆ ಹಾಜರಾಗದೇ ಇದ್ದಂತ ಸಂದರ್ಭದಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ SIT ಪ್ರಶ್ನೆಗೆ ಹೈಕೋರ್ಟ್ ಸೂಚನೆ ಕೊಟ್ಟಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಭವಾನಿ ರೇವಣ್ಣ ಅವರ ವಿರುದ್ಧ ಬಲವಂತದ ಕ್ರಮ, ಯಾಕಂದ್ರೆ ಇವರು ಪರ ವಕೀಲರು ಬಂಧನದಿಂದ ವಿನಾಯಿತಿ ಕೋರಿದ್ರು. ಆದ್ರೆ ಇಲ್ಲಿ ಮಧ್ಯಂತರ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿದಂತ ಸಂದರ್ಭದಲ್ಲಿ ವಿಚಾರಣೆ ನಡೆಸಿ ಒಂದು ವೇಳೆ ಏನು ನಿರೀಕ್ಷಣಾ ಜಾಮೀನನ್ನ ಕೊಡೋದಕ್ಕೆ ಆಗೋದಿಲ್ಲ ಅನ್ನೋದಾದ್ರೆ ಬಂಧನದಿಂದ ಅದು ವಿನಾಯಿತಿ ಕೊಡಬೇಕು ಅಂತಂದ್ರೆ ಮಧ್ಯಂತರ ಜಾಮೀನನ್ನ ಕೊಡಬೇಕಾಗುತ್ತೆ. ಅದೇ ರೀತಿಯಾಗಿ ದೂರದಾರ ಪರ ವಕೀಲರು ಇರ್ಬೋದು, ಜೊತೆಗೆ ಈಕೆ ಏನು ಭವಾನಿ ರೇವಣ್ಣ ಅವರ ಪರ ವಕೀಲರು ಸಲ್ಲಿಸಿದಂತ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಡೆಸಿದಂತ ಏಕಸದಸ್ಯ ಪೀಠ SIT ಅಧಿಕಾರಿಗಳಿಗೆ ಭವಾನಿ ರೇವಣ್ಣ ವಿರುದ್ಧ ಯಾವುದೇ ರೀತಿಯಾದಂತ ಬಲವಂತದ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಹೋಗಬೇಡಿ ಅಂತ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಭವಾನಿ ರೇವಣ್ಣ ಅವರಿಗೆ ಒಂದು ರೀತಿಯಾಗಿ ರಿಲೀಫ್ ಸಿಕ್ಕಿರ್ತಕ್ಕಂಥದ್ದು. ಕೋರ್ಟ್ ಕೊಟ್ಟಿರ್ತಕ್ಕಂಥ ಅವಧಿಯಲ್ಲಿ ಆಕೆ ವಿಚಾರಣೆ, ಯಾಕಂತಂದ್ರೆ ಅವರು ಕೋರ್ಟ್ ಈ ವಿಚಾರಣೆಯ ಅವಧಿಯನ್ನ ನಿಗದಿಪಡಿಸಿದೆ. ಮಧ್ಯಾಹ್ನ 1ರಿಂದ ಸಂಜೆ 5 ಗಂಟೆ ಒಳಗಡೆ ನೀವು ವಿಚಾರಣೆಗೆ ಹಾಜರಾಗಬೇಕು, ಅದಾದ ನಂತರ ಯಾವುದೇ ಕಾರಣಕ್ಕೂ SIT ಕಚೇರಿಯಲ್ಲಿ ಇರಬಾರ್ದು ಅಂತ. ಹಾಗಾಗಿ ಭವಾನಿ ರೇವಣ್ಣ ಅವರಿಗೆ ಒಂದು ಏನು ಆತಂಕ ಇತ್ತು, ಬಂಧನ ಭೀತಿ ಇತ್ತು, ಈಗ ಅವೆಲ್ಲವುದರಿಂದ ರಿಲೀಫ್ ಸಿಕ್ಕಿದೆ. ಭವಾನಿ ರೇವಣ್ಣ ಅವರು ಇವತ್ತು ಮಧ್ಯಾಹ್ನ 1 ಗಂಟೆ ಸುಮಾರಿಗೆ SIT ಕಚೇರಿಗೆ ವಿಚಾರಣೆಗೆ ಹಾಜರಾಗುವಂತ ಎಲ್ಲಾ ಸಾಧ್ಯತೆಗಳು ಇದಾವೆ. ವಾಸುದೇವ್, ಓಕೆ, ಥ್ಯಾಂಕ್ ಯು ಮಂಜುನಾಥ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.